ಓಂ ಶ್ರೀ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಮಾಡಿಕೊಂಡು ಆ ಪರಿಪೂರ್ಣವಾದ ಆಸೆ ಆಕಾಂಕ್ಷೆಗಳು ದೇವರಿಗೆ ನಮ್ಮ ಕಷ್ಟಗಳನ್ನು ನಿವೇದನೆ ಅಥವಾ ಭಿನ್ನಯಿಸಿಕೊಂಡು ಅಥವಾ ಪ್ರಾರ್ಥಿಸಿಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಪ್ರಸಾದ ಅಂದ ತಕ್ಷಣವೇ ನಮ್ಮೆಲ್ರಿಗೂ ಸಹ ಕಣ್ಣಾಗ್ಬೋದು ಅಥವಾ ನಮ್ಮ ನಾಲಿಗೆ ಆಗ್ಬೋದು. ನಮಗೆ ರುಚಿ ಏನೋ ಒಂಥರ ಪ್ರಸಾದ ಅಂದರೆ ಭಕ್ತಿಪೂರ್ವಕವಾಗಿ ಭಗವಂತನ ಕೃಪೆ ಅಂತಕ್ಕಂತಹದ್ದನ್ನು ಕೂಡ ನಾವು ಪ್ರಸಾದವಾಗಿ ಸ್ವೀಕಾರ ಮಾಡ್ತೀವಿ. ಪ್ರಸಾದಗಳಲ್ಲಿ ನಾನಾ ವಿಧ ಇದೆ. ಕೇವಲ ಎಲ್ಲೋ ಒಂದು ಕಡೆ ಚಿತ್ರಾನ್ನದ ಪ್ರಸಾದ ಅಥವಾ ಪಂಚಾಮೃತದ ಪ್ರಸಾದ, ತೀರ್ಥದ ಪ್ರಸಾದ, ಅದರ ಜೊತೆಗೆ ಇವತ್ತಿನ ದಿವಸ ಪ್ರಸಾದಗಳಲ್ಲಿ ನಾವು ಪೊಂಗಲ್ ಇರ್ಬೋದು, ಮೊಸರನ್ನ ಇರ್ಬೋದು, ಇವೆಲ್ಲವನ್ನು ಕೂಡ ನಮಗೆ ಪ್ರಸಾದ ರೂಪದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿ ನಮಗೆ ಕೊಡ್ತಾರೆ. ಅದರಲ್ಲೂ ಕೂಡ ತೀರ್ಥ ಪ್ರಸಾದ, ಪುಷ್ಪ ಪ್ರಸಾದ, ಹೂ ಕೊಡ್ತಕ್ಕಂಥದ್ದು ಪ್ರಸಾದ, ಫಲ ಪ್ರಸಾದ, ಹಣ್ಣು ಕೊಡ್ತಕ್ಕಂಥದ್ದು ಪ್ರಸಾದ, ರಕ್ಷಾ ಪ್ರಸಾದ, ಎಲ್ಲೋ ಒಂದು ಕಡೆ ರಕ್ಷೆಯನ್ನು ಕೊಡ್ತಾರೆ, ಅದು ಕೂಡ ನಮಗೆ ರಕ್ಷಾ ಪ್ರಸಾದ. ಕೆಲವ್ರ ಕಡೆ ಹೋಮಗಳನ್ನು ಮಾಡಿದಾಗ ಆ ಹೋಮ ರಕ್ಷೆಯನ್ನು ಕೊಡ್ತಾರೆ. ಅಕ್ಷತೆ ಪ್ರಸಾದ, ಮಂತ್ರಾಕ್ಷತೆ, ಇನ್ನು ತಿಲಾಕ್ಷತೆ ಅಂದರೆ ಅಪರ ಕಾರ್ಯಗಳಲ್ಲಿ ಮಾಡೋಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತೀವಿ. ಅಕ್ಷತೆ ಪ್ರಸಾದವನ್ನು ಕೂಡ ಕೊಡ್ತಾರೆ. ಇದರಲ್ಲಿ ಚಿತ್ರಾನ್ನ, ಪೊಂಗಲ್ಲು, ಮೊಸರನ್ನ ನಮಗೆ ಕೊಟ್ಟಿದ ತಕ್ಷಣ ನಾವೇನು ಮಾಡ್ತೀವಿ, ಅದನ್ನು ತಂದು ಅಥವಾ ಅಲ್ಲಿ ಸ್ವಲ್ಪ ತಿಂದು ಅಥವಾ ಅಲ್ಲೇ ಇಟ್ಟು ಬಂದಿರೋದು ಇವೆಲ್ಲ ಕೂಡ ಮಾಡಬಾರ್ದು. ಅದನ್ನು ಪರಿಪೂರ್ಣವಾಗಿ ಪೂರ್ತಿಯಾಗಿ ನಾವು ಅದನ್ನು ಉಪಯೋಗಿಸ್ಬೇಕು. ಇಲ್ಲ ರೋಡಲ್ಲಿ ಬಿಸಾಕ್ತಕ್ಕಂಥದ್ದು ಶುಭ ಅಲ್ಲ. ಇಲ್ಲ ದಾರಿಯಲ್ಲೆಲ್ಲೋ ಇಟ್ಟುಬಿಡೋದು, ಇಲ್ಲ ಅಥವಾ ಒಂದು ಗಿಡದ ಹತ್ರ ಇಡೋದು, ಇವೆಲ್ಲ ಮಾಡಬಾರ್ದು. ಪ್ರಸಾದವನ್ನು ಅಟ್ಲೀಸ್ಟ್ ಅಲ್ಲಿರ್ತಕ್ಕಂಥ ನಾಯಿಗಳಿಗೂ ಪಶು ಪಕ್ಷಿಗಳಿಗೂ ಕೂಡ ನಾವು ಕೊಡಬಹುದು ಅಂತ ಹೇಳ್ತಾ, ಈಗ ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂದರೆ ನಾವು ದೇವಸ್ಥಾನದಲ್ಲಿ ಮೊಸರನ್ನವನ್ನು ಕೊಟ್ಟು ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ಕೊಂಡ್ಬಂದರೆ ವ್ಯಾಪಾರ ಚೆನ್ನಾಗಾಗುತ್ತೆ. ಅದು ಬುಧವಾರದ ದಿವಸ ಮಾಡಿದ್ರೆ ತುಂಬ ಶುಭ ಆಗುತ್ತೆ. ಇನ್ನು ಜ್ಞಾಪಕ ಶಕ್ತಿ, ಮಕ್ಕಳಿಗೆ ಜ್ಞಾಪಕ ಶಕ್ತಿನೇ ಇಲ್ಲ ಸರ್, ನಮ್ಮ ಹತ್ರನೂ ಎಷ್ಟೋ ಕೇಳ್ತಾರೆ. ಆದರೆ ನಂಬಿಕೆಯಿಂದ ಜ್ಞಾಪಕ ಶಕ್ತಿಯ ವೃದ್ಧಿಗೆ ಬುಧವಾರ ಆಗ್ಬೋದು, ಬುಧವಾರ ಅಥವಾ ಶುಕ್ರವಾರ ಮಧ್ಯಾಹ್ನದ ಸಮಯದಲ್ಲಿ ಹೆಸರು ಬೇಳೆಯಿಂದ ಮಾಡಿದಂತಹ ಒಂದು ಪ್ರಸಾದವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಾವು ತೊಗೊಂಬಂದರೆ ಅದರಲ್ಲೂ ಕೂಡ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ. ಅಕಾಲ ಮೃತ್ಯು, ನಮಗೆ ಯಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ, ಅಲ್ಲೀಗ ನಾವು ಯಾವುದೋ ಒಂದು ದೇವರು, ವಿಷ್ಣು ಆಗ್ಬೋದು, ಶಿವ ಆಗ್ಬೋದು, ಅಲ್ಲಿ ನಾವು ಯಾವ ರೀತಿಯ ಪ್ರಸಾದ ಮಾಡಿಸ್ಕೋಬೇಕಾಗುತ್ತೆ ಅಂತ ಹೇಳಿದ್ರೆ ಎಳ್ಳಿನ ಚಿತ್ರಾನ್ನವನ್ನು ನಾವೇನಾದರೂ ಭಗವಂತನಿಗೆ ಅರ್ಪಣೆ ಮಾಡಿ ಬಂದರೆ ಅಕಾಲ ಮೃತ್ಯುವಿಂದ ದೂರ ಆಗ್ತೀರಿ. ಯಾಕೆಂದರೆ ಪ್ರಸಾದ ಅಂತ ಹೇಳಿದ್ರೆ ಅಷ್ಟು ಫಲ ಇದೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಅಂಥೇಳಿ ಆ ಅನ್ನಪೂರ್ಣೆಗೆ ನಾವು ಬೇಡ್ಕೊಳ್ತೀವಿ. ಅನ್ನಪ್ರಸಾದ, ಅನ್ನಂ ಬ್ರಹ್ಮ ಸ್ವರೂಪಣ, ಅನ್ನಪ್ರಸಾದ. ಹಾಗಾಗಿ ಗೋಧಿಯ ಮತ್ತು ರವೆಯ ಪಾಯಸವನ್ನು ಪ್ರಸಾದವಾಗಿ ಮಾಡಿದ್ರೆ ಸಂತಾನ ವೃದ್ಧಿ ಆಗುತ್ತೆ. ಗೋಧಿ ಮತ್ತು ರವೆಯಿಂದ ಸಂತಾನ ವೃದ್ಧಿ ಆಗುತ್ತೆ. ಅದು ಮಂಗಳವಾರ ಮಾಡಿಸ್ಕೋಬೇಕು. ಸುಬ್ರಹ್ಮಣ್ಯನ ದೇವಸ್ಥಾನ ಇರ್ಬೋದು, ಗೋಧಿ ಮತ್ತು ರವೆ ಪಾಯಸವನ್ನು ನೈವೇದ್ಯವಾಗಿ ಕೊಟ್ಟು ಅದು ಪ್ರಸಾದವಾಗಿ ಹಂಚಿ ಬಂದಿದ್ದೆ ಆದರೆ ನಮಗೆ ತುಂಬ ಇದಾಗುತ್ತೆ. ತರಕಾರಿಗಳು ಹಾಕಿ ಅನ್ನ ಮಾಡ್ತಾರೆ, ಅದನ್ನು ಕಿಚಡಿ ಅಂತಾರೆ. ಅಥವಾ ಆ ತರಕಾರಿ ಅನ್ನವನ್ನು ಭಗವಂತನಿಗೆ ಪ್ರಸಾದ ಅಥವಾ ಅಲ್ಲಿ ಇಟ್ಟು ನಾವು ಪ್ರಸಾದವಾಗಿ ಜನಗಳಿಗೆ ಕೊಟ್ಟರೆ ಅಪಘಾತಗಳು ಆಗೋದಿಲ್ಲ, ಅಪಘಾತಗಳಿಂದ ಮುಕ್ತರಾಗ್ತೀರಿ. ಇದು ಕೂಡ ಮಂಗಳವಾರ ಆಗ್ಬೋದು, ಶನಿವಾರ ಆಗ್ಬೋದು, ಇದು ಮಾಡಿದ್ರೆ ಒಳ್ಳೆಯದು. ಇನ್ನು ಬೆಲ್ಲದ ಅನ್ನ ಎಲ್ಲ ಕಾಯಿಲೆಗಳಿಗೂ, ಎಲ್ಲ ಶ್ರೇಯಸ್ಸಿಗೂ, ಎಲ್ಲರಿಗೂ ನಾವು ಬೆಲ್ಲ ಮಿಕ್ಸ್ ಮಾಡಿರ್ತಕ್ಕಂಥ ಅನ್ನವನ್ನು ಭಗವಂತನಿಗೆ ಕೊಟ್ಟು ಅದು ಪ್ರಸಾದ ಕೊಟ್ಟರೆ ಬಹಳಷ್ಟು ಶುಭ ಆಗುತ್ತೆ. ಎಲ್ಲವೂ ನಂಬಿಕೆ ಅಂತ ಹೇಳ್ತಾ ಭಕ್ತಿ ಒಂದೇ ಮುಖ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.